ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ನಮ್ಮ ದುಡ್ಡು ನಮ್ಮ ತೆರಿಗೆ ಅನ್ನುವುದೆಲ್ಲ ಸ್ಟಂಟ್. ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅನ್ನುವುದು ಸಿಎಂ ಡ್ರಾಮಾ. ಸಿದ್ದರಾಮಯ್ಯ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ. ಹೃದಯ ಶಸ್ತ್ರಚಿಕಿತ್ಸೆ ಮುಗಿಸಿ ವಾಪಸ್ಸಾದ ಕುಮಾರಸ್ವಾಮಿ 25 ದಿನಗಳ ಕಾಲ ನನ್ನ ಕೈಲಾದಷ್ಟು ಪ್ರಚಾರ ಮಾಡ್ತೀನಿ ಅಂತ ರಣಕಹಳೆ. ಮಂಡ್ಯ ಅಭ್ಯರ್ಥಿ ಇನ್ನು 2 ದಿನಗಳಲ್ಲಿ ಫೈನಲ್ ಆಗುತ್ತೆ ಅಂತಾನು ಮಾಹಿತಿ. ಮಂಡ್ಯದಲ್ಲಿ ಮೈತ್ರಿ ಟಿಕೆಟ್ ಸುಮಲತಾಗೆ ಮಿಸ್. ಬೆಂಬಲಿಗರ ಸಭೆ ಕರೆಯಲು ಸಜ್ಜಾದ ಸಂಸದೆ. ಅಭಿಪ್ರಾಯ ಸಂಗ್ರಹಿಸಿ ಬಳಿಕ ತಮ್ಮ ನಿರ್ಧಾರ ಪ್ರಕಟ. ಸುಮಲತಾಗೆ ಕಳೆದ ಚುನಾವಣೆಯಲ್ಲಿ ನಾನು ಸಪೋರ್ಟ್ ಮಾಡಿದ್ದೆ. ಗೆದ್ದ 6 ತಿಂಗಳ ಒಳಗೆ ಪಕ್ಷ ಸೇರ್ಪಡೆಯಾಗಬೇಕಾಗಿತ್ತು. ಆದರೆ ಬಿಜೆಪಿಗೆ ಸುಮಲತಾ ಸೇರಿಲ್ಲ ಎಂದ ಆರ್ ಅಶೋಕ್. ಸೋಮಣ್ಣಗೆ ಯಾವುದೇ ಸ್ವಂತ ಕ್ಷೇತ್ರ ಇಲ್ಲ. ಸಿದ್ದರಾಮಯ್ಯ ವಿರುದ್ಧ ಮೈಸೂರಿನಲ್ಲಿ ಸ್ಪರ್ಧೆ ಮಾಡ್ತಾರೆ. ಚಾಮರಾಜನಗರದ ಬಳಿಕ ತುಮಕೂರಿನಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ. ಅಲೆಮಾರಿ ಅಂತ ಸಚಿವ ಪರಮೇಶ್ವರ್ ಟಾಂಗ್. ಚುನಾವಣೆ ಹೊಸ್ತಿಲಲ್ಲಿ ದೇವಿಯ ಮೊರೆ ಹೋದ ಬಿಎಸ್ವೈ. ಹೊರನಾಡು ಅನ್ನಪೂರ್ಣೇಶ್ವರಿ ಸನ್ನಿಧಾನದಲ್ಲಿ ನವಚಂಡಿಕಾ ಯಾಗ. 9 ಋತ್ವಿಜರ ನೇತೃತ್ವದಲ್ಲಿ ಯಾಗದಲ್ಲಿ ವಿಜಯೇಂದ್ರ ದಂಪತಿ ಭಾಗಿ. ದೆಹಲಿಯಲ್ಲಿ ಬಿಜೆಪಿ ಚುನಾವಣಾ ಸಮಿತಿ ಸಭೆ. ಪ್ರಧಾನಿ ನೇತೃತ್ವದಲ್ಲಿ ಗೆಲ್ಲುವ ಅಭ್ಯರ್ಥಿಗಳ ಬಗ್ಗೆ ಚರ್ಚಿಸಿ ಹೆಸರು ಫೈನಲ್. ಇವತ್ತು ಬಿಜೆಪಿಯ 4ನೇ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ. ಪ್ರಚಾರಕ್ಕೆ ಮುನ್ನವೇ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾಗೆ ವಿರೋಧ. ಜಾರಕಿಹೊಳಿ ಕುಟುಂಬದ ವಿರುದ್ಧ ರೆಬಲ್ ಆದ ಶಂಭು ಕಲ್ಲೋಳಿಕರ. ಸೋಲಿಸಲು ರಣತಂತ್ರ ರೂಪಿಸೋಕೆ ಮುಂದಾಯಿತು ಸತೀಶ್ ವಿರೋಧಿ ಬಣ. ಗೀತಾ ಗೆಲುವಿಗಾಗಿ ಶತಾಯಗತಾಯ ಪಣತೊಟ್ಟ ಶಿವಣ್ಣ. ಶಿವಮೊಗ್ಗದ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಚಾರಕ್ಕೆ ನಿರ್ಧಾರ. ಎಲೆಕ್ಷನ್ ಮುಗಿಯುವವರೆಗೂ ಶಿವಣ್ಣನ ಕಾಲ್ ಶೀಟ್ ಸಿಗೋದು ಡೌಟ್. ಮೈಸೂರಲ್ಲಿ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಮತ್ತೊಂದು ಅಸ್ತ್ರ. ಕಾಂಗ್ರೆಸ್ನಿಂದ 40 ವರ್ಷದ ಬಳಿಕ ಒಕ್ಕಲಿಗ ಸಮುದಾಯದ ಲಕ್ಷ್ಮಣ್ಗೆ ಟಿಕೆಟ್. ಒಕ್ಕಲಿಗ ಪ್ರತಾಪ್ ಸಿಂಹಗೆ ಬಿಜೆಪಿಯಿಂದ ಅನ್ಯಾಯವಾಗಿದೆ ಅನ್ನೋದೇ ಪ್ರಚಾರದ ಅಸ್ತ್ರ. ದಾವಣಗೆರೆ ಬಿಜೆಪಿಯಲ್ಲಿ ಮುಗಿಯದ ಬಂಡಾಯ ಬಿಸಿ. 2 ದಿನಗಳಲ್ಲಿ ರೆಬಲ್ ಅಭ್ಯರ್ಥಿ ಘೋಷಣೆ ಸಾಧ್ಯತೆ. ಹೋಳಿ ಹುಣ್ಣಿಮೆ ನಂತರ ನಿರ್ಧಾರ ಎಂದ ಮಾಜಿ ಸಚಿವ ಎಸ್.ಎ. ರವೀಂದ್ರನಾಥ್. ಬೀದರ್ನಲ್ಲಿ ಭಿನ್ನಮತ ಶಮನಕ್ಕೆ ಮುಂದಾದ ವಿಪಕ್ಷ ನಾಯಕ. ಖೂಬಾ ಪರ ಸ್ಥಳೀಯ ನಾಯಕರ ಮನವೊಲಿಕೆಗೆ ಆರ್ ಅಶೋಕ್ ಎಂಟ್ರಿ. ಶಾಸಕ ಪ್ರಭು ಚೌಹಾಣ್ ಹೊರತುಪಡಿಸಿ ಮಿಕ್ಕ ನಾಯಕರೆಲ್ಲ ನಾಳಿನ ಸಭೆಯಲ್ಲಿ ಭಾಗಿ ಸಾಧ್ಯತೆ. ಮತದಾರರನ್ನ ಸೆಳೆಯೋಕೆ ರಾಜಕಾರಣಿಗಳಿಂದ ಆಮಿಷ. ಕಲಬುರಗಿಯಲ್ಲಿ 1.5 ಲಕ್ಷ ರೂಪಾಯಿ ಮೌಲ್ಯದ ಮದ್ಯ ಜಪ್ತಿ. ತುಮಕೂರಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 10 ಲಕ್ಷ ರೂಪಾಯಿ ವಶಕ್ಕೆ. ಮೊದಲು ನೀರ್ ಕೊಡಿ, ಆಮೇಲೆ ಪ್ರಚಾರಕ್ಕೆ ಬನ್ನಿ. ರಾಜಕಾರಣಿಗಳಿಗೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಎಚ್ಚರಿಕೆ. ಕ್ಯಾಂಪೇನ್ಗೆ ತಡೆ ಒಡ್ಡಬೇಕಾಗುತ್ತೆ ಅಂತಾನು ಸಂದೇಶ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಿಡಿದ ಮಹದಾಯಿ ಹೋರಾಟಗಾರರು. ಒಂದೆಡೆ ಮತದಾನ ಬಹಿಷ್ಕಾರಕ್ಕೆ ನಿರ್ಧಾರ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧವೂ ಆಕ್ರೋಶ. ರಾಯಚೂರಿನಲ್ಲಿ ಸೋನು ಶ್ರೀನಿವಾಸ್ ಗೌಡ ಕರೆತಂದು ಸ್ಥಳ ಮಹಜರು. ಮಗು ದತ್ತು ಪಡೆದ ಜಾಗದಲ್ಲಿ ಪರಿಶೀಲನೆ. ಬಾಲಕಿಯ ಪೋಷಕರಿಗೂ ಪೊಲೀಸರಿಂದ ವಿಚಾರಣೆ. ಹಣಕ್ಕಾಗಿ ನಮ್ಮ ಮಗಳನ್ನ ನಾವು ಮಾರಾಟ ಮಾಡಿಲ್ಲ, ಆಕೆಯನ್ನ ಓದಿಸ್ತೀನಿ ಅಂತ ಸೋನು ಗೌಡ ಕರೆದೊಯ್ದಿದ್ದಾರೆ. ನ್ಯೂಸ್ ಫಸ್ಟ್ಗೆ ಬಾಲಕಿಯ ಕುಟುಂಬದಿಂದ ಮಾಹಿತಿ. ಹಾಸನದಲ್ಲೊಂದು ಖತರ್ನಾಕ್ ವಂಚನೆ ಬೆಳಕಿಗೆ. ಖಾಕಿ ಧರಿಸಿ ಮಹಿಳೆಯಿಂದ ಮಹಾಮೋಸ. ಪೊಲೀಸ್ ಅಧಿಕಾರಿ ಅಂತ ಹೇಳಿ ಚಿನ್ನಾಭರಣ ಹಣ ಪಡೆದು ಎಸ್ಕೇಪ್. ಪೊಲೀಸರಿಂದ ತನಿಖೆ ಶುರು.
ಉಜ್ಜಯಿನಿಯ ದೇವಸ್ಥಾನದಲ್ಲಿ ಹೋಳಿ ಆಚರಣೆ, ಮಹಾಕಾಳೇಶ್ವರನ ಸನ್ನಿಧಿಯಲ್ಲಿ ಪುಷ್ಪವೃಷ್ಟಿ ಸುರಿಸಿ ಸಂಭ್ರಮ. ಭೋಲೆನಾಥ್ ಭೋಲೆನಾಥ್ ಅಂತ ಭಕ್ತರ ಘೋಷಣೆ. ಸನ್ರೈಸರ್ಸ್ ಹೈದರಾಬಾದ್ ಕೋಲ್ಕತಾ ನೈಟ್ ರೈಡರ್ಸ್ ನಡುವಿನ ಪಂದ್ಯದಲ್ಲಿ ಅತಿರೇಕದ ವರ್ತನೆ. ಯಂಗ್ ಬೌಲರ್ ಹರ್ಷಿತ್ ರಾಣಾಗೆ ಮ್ಯಾಚ್ ಫೀನ 60% ಫೈನ್. ಮಯಾಂಕ್ ಅಗರ್ವಾಲ್ ಔಟ್ ಆದಾಗ ನಡೆದುಕೊಂಡ ರೀತಿಯಿಂದ ಸಂಕಷ್ಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.